ನಮಸ್ಕಾರ ಲಯನ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ. ನಾನು ಲಾವಣ್ಯ. ಬಾಂಗ್ಲಾದೇಶದಲ್ಲಿ ನಡೀತಾ ಇರುವಂತಹ ಭಾರತ ವಿರೋಧಿ ಪ್ರತಿಭಟನೆ ವೇಳೆ ಹಿಂದೂ ಯುವಕ ದೀಪು ಚಂದ್ರದಾಸ್ ಕಗ್ಗೊಲೆ ಖಂಡಿಸಿ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ನೇತೃತ್ವದಲ್ಲಿ ರಾಷ್ಟ್ರ ರಾಜಧಾನಿ ಹೊಸ ದಿಲ್ಲಿಯಲ್ಲಿರುವಂತಹ ಬಾಂಗ್ಲಾದೇಶ ರಾಯಭಾರಿ ಕಚೇರಿ ಎದುರು ಬೃಹತ್ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಬಾಂಗ್ಲಾದೇಶದಲ್ಲಿ ಹಿಂದೂಗಳನ್ನ ಕೊಲೆ ಮಾಡಲಾಗ್ತಾ ಇದ್ದು ಹಿಂದೂ ಮಹಿಳೆಯರು ಅತ್ಯಾಚಾರಕ್ಕೆ ಗುರಿಯಾಗ್ತಿದ್ದಾರೆ. ಹಿಂದೂ ಧಾರ್ಮಿಕ ಸ್ಥಳಗಳನ್ನ ಧ್ವಂಸ ಮಾಡಲಾಗ್ತಾ ಇದ್ದು ಇಷ್ಟೆಲ್ಲ ಅಮಾನವೀಯ ಘಟನೆಗಳು ನಡೀತಾ ಇದ್ರೂ ಕೂಡ ಅಲ್ಲಿನ ಸರ್ಕಾರ ಕಣ್ಣು ಮುಚ್ಚಿಕೊಳ್ತಿದೆ ಅಂತ ಪ್ರತಿಭಟನಾಕಾರರು ತೀವ್ರ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇನ್ನು ನವದೆಹಲಿಯ ತನ್ನ ರಾಜತಾಂತ್ರಿಕ ಕಚೇರಿ ಮುಂದೆ ನಡೀತಾ ಇರುವಂತಹ ಪ್ರತಿಭಟನೆಗಳಿಗೆ ಕಳವಳವನ್ನ ವ್ಯಕ್ತಪಡಿಸಿರುವಂತಹ ಬಾಂಗ್ಲಾದೇಶ ಇದನ್ನ ಪ್ರಶ್ನಿಸಿ ಢಾಕಾದಲ್ಲಿರುವಂತಹ ಭಾರತೀಯ ಹೈಕಮಿಷನರ್ ಅವರಿಗೆ ಸಮನ್ಸ್ ಅನ್ನ ಜಾರಿಗೊಳಿಸಿದೆ. ಈ ಕುರಿತು ಹೇಳಿಕೆಯ ಬಿಡುಗಡೆ ಮಾಡಿರುವಂತಹ ಬಾಂಗ್ಲಾದೇಶ ವಿದೇಶಾಂಗ ಸಚಿವಾಲಯ ನಮ್ಮ ರಾಜತಾಂತ್ರಿಕ ಸಿಬ್ಬಂದಿಯ ಸುರಕ್ಷತೆಗೆ ಸವಾಲಾಗಿರುವ ಮತ್ತು ಪರಸ್ಪರ ಗೌರವ, ಶಾಂತಿ ಹಾಗೂ ಸಹಿಷ್ಣುತೆಯ ಮೌಲ್ಯಗಳ ತತ್ವಗಳನ್ನು ಹಾಳು ಮಾಡುವ ಪ್ರತಿಭಟನೆಗಳನ್ನು ಖಂಡಿಸುತ್ತೇವೆ ಅಂತ ಹೇಳಿದ್ದಾರೆ. ರಾಹುಲ್ ಗಾಂಧಿಗೆ ಈಗಾಗಲೇ 4 ಪತ್ರಗಳನ್ನು ಬರೆದಿದ್ದಂತಹ ಮಾಜಿ ಸಚಿವ ಕೆಎನ್ ರಾಜಣ್ಣ ಮತ್ತೊಂದು ಲೆಟರ್ ಅನ್ನ ಬರೆದಿದ್ದಾರೆ. ಈ ಪತ್ರದಲ್ಲಿ ತಮ್ಮ ಓಟ್ ಚೋರಿ ಹೇಳಿಕೆಯ ಹಿಂದಿನ ಉದ್ದೇಶವನ್ನ ಸ್ಪಷ್ಟಪಡಿಸಿದ್ದಾರೆ. ತಮ್ಮ ಹೇಳಿಕೆ ಹಿಂದಿನ ಅರ್ಥ ಏನಾಗಿತ್ತು ಅಂತ ಸಂಭಾಷಣೆ ಸಮೇತ ಉಲ್ಲೇಖಿಸಿದ್ದು ತಮ್ಮ ಮಾತುಗಳನ್ನ ತಪ್ಪಾಗಿ ಅರ್ಥೈಸಿದವರ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಆಗ್ರಹಿಸಿದ್ದಾರೆ. ರಾಜಕೀಯ ಜೀವನ, ಕಾಂಗ್ರೆಸ್ ಪಕ್ಷದ ಮೇಲಿನ ನಿಷ್ಠೆ, ಸಚಿವನಾಗಿ ಮಾಡಿದಂತಹ ಕೆಲಸಗಳು ಇವುಗಳೆಲ್ಲವೂ ಸೇರಿ ತಮ್ಮ ರಾಜಕೀಯ ಸಾಧನೆ ಬಗ್ಗೆ ಪತ್ರದಲ್ಲಿ ಉಲ್ಲೇಖಿಸಿದ್ದಾರೆ. ಸತ್ಯಾಸತ್ಯತೆಯನ್ನ ನಿಮ್ಮ ಮುಂದಿಡುವಂತಹ ಸಲುವಾಗಿ ಈ ಪತ್ರ ಬರಿತಾ ಇದ್ದೇನೆ. ಈ ವಿಷಯಗಳ ಕುರಿತು ವಿವರವಾಗಿ ಚರ್ಚಿಸೋಕೆ ಭೇಟಿಗೆ ಸಮಯ ನೀಡುವಂತೆ ಕೂಡ ಪತ್ರದ ಮೂಲಕ ರಾಹುಲ್ ಗಾಂಧಿಗೆ ಮನವಿ ಮಾಡಿದ್ದಾರೆ. ಒಟ್ಟು 8 ಪುಟಗಳ ಸುದೀರ್ಘ ಪತ್ರವನ್ನ ರಾಜಣ್ಣ ಬರೆದಿದ್ದಾರೆ. ಸಿಎಂ ರೇಸ್ನಲ್ಲಿ ಇದೀಗ ಹೊಸ ಹೆಸರು ಮುನ್ನೆಲೆಗೆ ಬಂದಿದೆ. ಡಿಕೆಶಿ, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಬಳಿಕ ಈಗ ಈಶ್ವರ್ ಖಂಡ್ರೆ ಹೆಸರು ಕೇಳಿ ಬರ್ತಾ ಇದೆ. ಖಂಡ್ರೆ ಪರ ಸ್ವಾಮೀಜಿಗಳು ಬ್ಯಾಟಿಂಗ್ ಮಾಡ್ತಿದ್ದಾರೆ. ಬೀದರ್ನ ಬಾಲ್ಕಿಯಲ್ಲಿ ಹುಲ್ಸೂರ್ ಶಿವಾನಂದ ಸ್ವಾಮೀಜಿ ಮಾತನಾಡಿದ್ದು ಡಿಕೆಶಿ ಹಾಗೂ ಸಿದ್ದರಾಮಯ್ಯ ಇಬ್ಬರು ಬದಿಗೆ ನಿಂತು ಈಗ ಖಂಡ್ರೆ ಅವರನ್ನ ಸಿಎಂ ಮಾಡಿ ಅಂತ ಒತ್ತಾಯಿಸಿದ್ದಾರೆ. ಈ ಹಿಂದೆ ಯಡಿಯೂರಪ್ಪ ಅವರ ಬೆನ್ನಿಗೆ ನಿಂತಂತೆ ಈ ಬಾರಿ ಖಂಡ್ರೆ ಅವರ ಬೆನ್ನಿಗೆ ನಿಲ್ತೇವೆ. ಅವಶ್ಯಕತೆ ಬಂದ್ರೆ ಮಠಾಧೀಶರ ನಿಯೋಗ ಹೈಕಮಾಂಡ್ ಭೇಟಿ ಮಾಡಿ ಮನವಿ ಮಾಡ್ತೇವೆ. ಕಲ್ಯಾಣ ಕರ್ನಾಟಕದಲ್ಲಿ ಈಶ್ವರ್ ಖಂಡ್ರೆ ಧೀಮಂತ ನಾಯಕ. ಹಲವು ಪ್ರಗತಿಪರ ಕೆಲಸಗಳ ಮೂಲಕ ದೇಶದಲ್ಲೇ ಚಿರಪರಿಚಿತ ಆಗಿದ್ದಾರೆ. 4 ಬಾರಿ ಎಂಎಲ್ಎ, 2 ಬಾರಿ ಸಚಿವರಾಗಿ ಕೆಲಸ ಮಾಡಿದ್ದಾರೆ. ಬೀದರ್ ಜಿಲ್ಲೆಯಿಂದ ಇಲ್ಲಿಯವರೆಗೂ ಯಾರು ಕೂಡ ಸಿಎಂ ಆಗಿಲ್ಲ. ಇದೀಗ ಖಂಡ್ರೆ ಸಿಎಂ ಆಗಬೇಕು ಅನ್ನುವುದು ಉತ್ತರ ಕರ್ನಾಟಕದ ಜನರ ಆಶಯವಾಗಿದೆ. ಹೀಗಂತ ಖಂಡ್ರೆ ಪರ ಶಿವಾನಂದ ಸ್ವಾಮೀಜಿ ಅವರು ದನಿ ಎತ್ತಿದ್ದಾರೆ. ಕಾಂಗ್ರೆಸ್ ನಾಯಕಿ ಪ್ರಿಯಾಂಕಾ ಗಾಂಧಿಯನ್ನ ಪ್ರಧಾನಿಯಾಗಿ ಮಾಡೇ ಮಾಡ್ತೀವಿ, ಇಂದಿರಾ ಗಾಂಧಿಯಂತೆ ಹೇಗೆ ಸೇಡಿ ತೀರಿಸಿಕೊಳ್ತಾರೋ ಅನ್ನೋದನ್ನ ನೋಡ್ತಾ ಇರಿ ಅಂತ ಕಾಂಗ್ರೆಸ್ ಸಂಸದ ಇಮ್ರಾನ್ ಮಸೂದ್ ಅವರು ಮಂಗಳವಾರ ಹೇಳಿದ್ದಾರೆ. ಮಾಧ್ಯಮಗಳೊಂದಿಗೆ ಮಾತನಾಡಿದಂತಹ ಅವರು ಬಾಂಗ್ಲಾದಲ್ಲಿ ಅಲ್ಪಸಂಖ್ಯಾತರ ವಿರುದ್ಧದ ಹಿಂಸಾಚಾರ ಹೆಚ್ಚಳ ಕುರಿತು ಪ್ರಿಯಾಂಕಾ ಗಾಂಧಿ ಅವರ ಹೇಳಿಕೆಯನ್ನ ಸಮರ್ಥಿಸಿಕೊಂಡಿದ್ದಾರೆ. ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರನ್ನ ಈಗ ಪ್ರಧಾನಿಯನ್ನಾಗಿ ಮಾಡಿದ್ರೆ ತನ್ನ ಅಜ್ಜಿ ಇಂದಿರಾ ಗಾಂಧಿಯಂತೆ ಹೇಗೆ ಸೇಡು ತೀರಿಸಿಕೊಳ್ತಾರೆ ಅನ್ನೋದನ್ನ ನೋಡ್ತಾ ಇರಿ ಎಂದಿದ್ದಾರೆ. ಆಕೆ ಇಂದಿರಾ ಗಾಂಧಿ ಮೊಮ್ಮಗಳು. ಅವರು ಪಾಕಿಸ್ತಾನಕ್ಕೆ ತುಂಬಾ ಹಾನಿಯನ್ನುಂಟು ಮಾಡಿದ್ದಾರೆ. ಆ ಗಾಯಗಳು ಇನ್ನೂ ವಾಸಿಯಾಗಿಲ್ಲ. ಪ್ರಧಾನಿಯಾಗಿ ಮಾಡಿದ್ರೆ ಆಕೆ ಹೇಗೆ ಪ್ರತಿಕಾರ ತೆಗೆದುಕೊಳ್ಳಲಿದ್ದಾರೆ ಅನ್ನೋದನ್ನ ನೋಡಿ. ನಿಮಗೆ ಆ ಎದೆಗಾರಿಕೆ ಇಲ್ಲ ಎಂದಿದ್ದಾರೆ. ಇನ್ನು ಬಾಂಗ್ಲಾದಲ್ಲಿ ಹಿಂದೂ ಯುವಕ ದೀಪು ಚಂದ್ರದಾಸ್ ಹತ್ಯೆಯ ನಂತರ ಅಲ್ಪಸಂಖ್ಯಾತರ ಮೇಲೆ ಹೆಚ್ಚುತ್ತಾ ಇರುವಂತಹ ಹಿಂಸಾಚಾರದ ಬಗ್ಗೆ ಗಮನ ಹರಿಸಬೇಕು ಅಂತ ಕೇಂದ್ರವನ್ನ ಪ್ರಿಯಾಂಕಾ ಗಾಂಧಿ ಅವರು ಇತ್ತೀಚೆಗೆ ಒತ್ತಾಯಿಸಿದ್ದಾರೆ. ಬಾಂಗ್ಲಾದಲ್ಲಿ ಧಾರ್ಮಿಕ ಅಲ್ಪಸಂಖ್ಯಾತರ ಕ್ರೂರ ಹತ್ಯೆಯನ್ನ ಖಂಡಿಸಿದ್ದಾರೆ. ರಾಮ್ಜಿ ವಿರೋಧಿಸ್ತಾ ಇರುವಂತಹ ಕಾಂಗ್ರೆಸ್ ವಿರುದ್ಧ ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ತೀವ್ರ ವಾಗ್ದಾಳಿಯನ್ನ ನಡೆಸಿದ್ದಾರೆ. ಗಾಂಧಿ ಅವರನ್ನ ಕಾಂಗ್ರೆಸ್ ಒಂದಲ್ಲ ಹಲವಾರು ಬಾರಿ ಕೊಲೆ ಮಾಡಿದೆ. ಕಾಂಗ್ರೆಸ್ ಪಕ್ಷವನ್ನ ಗಾಂಧಿ ಅವರು ವಿಸರ್ಜನೆ ಮಾಡೋಕೆ ಹೇಳಿದ್ರು. ಆದ್ರೆ ನೆಹರು ಅವರು ವಿಸರ್ಜನೆ ಮಾಡಲಿಲ್ಲ. ಅವತ್ತೇ ಗಾಂಧಿ ಕೊಲೆಯಾಯಿತು. ತುರ್ತು ಪರಿಸ್ಥಿತಿಯನ್ನ ಜಾರಿ ಮಾಡಿ ಮತ್ತೊಂದು ಸಾರಿ ಗಾಂಧಿಯನ್ನ ಕೊಲೆ ಮಾಡಿದ್ರು. ಹಲವಾರು ಬಾರಿ ಗಾಂಧಿ ವಿಚಾರಗಳ ವಿರುದ್ಧ ಕೆಲಸ ಮಾಡಿ ಹಲವು ಬಾರಿ ಕೊಲೆ ಮಾಡಿದೆ. ಗಾಂಧಿ ಮತ್ತು ರಾಮನನ್ನ ಬೇರೆ ಮಾಡಿ ಕಾಂಗ್ರೆಸ್ ಪಾಪದ ಕೆಲಸ ಮಾಡ್ತಾ ಇದೆ. ರಾಮ ಬೇರೆಯಲ್ಲ, ಗಾಂಧಿ ಬೇರೆಯಲ್ಲ. ಗಾಂಧೀಜಿ ಆತ್ಮ ರಾಮನ ಹೆಸರನ್ನೇ ಹೇಳುತ್ತೆ. ಹೀಗಾಗಿಯೇ ರಾಮರಾಜ್ಯದ ಪರಿಕಲ್ಪನೆಯನ್ನ ಹೇಳಿದ್ರು. ಕಾಂಗ್ರೆಸ್ ಪಕ್ಷ ಗಾಂಧಿ ಹೆಸರನ್ನ ಹೇಳಿ ಲಾಭ ಪಡಿತಾ ಇದೆ ಅಂತ ಬಸವರಾಜ ಬೊಮ್ಮಾಯಿ ಅವರು ಟಾಂಗ್ ಕೊಟ್ಟಿದ್ದಾರೆ.
ರಾಜ್ಯ ಸರ್ಕಾರಿ ಸೇವೆಯಲ್ಲಿರುವಂತಹ ಭ್ರಷ್ಟ ಅಧಿಕಾರಿಗಳಿಗೆ ಲೋಕಾಯುಕ್ತ ಪೊಲೀಸರು ಬೆಳ್ಳಂಬೆಳಗ್ಗೆ ಬಿಸಿ ಮುಟ್ಟಿಸಿದ್ದಾರೆ. ಆದಾಯಕ್ಕಿಂತ ಹೆಚ್ಚು ಆಸ್ತಿ ಗಳಿಕೆ ಮಾಡಿರುವಂತಹ ದೂರಿನ ಹಿನ್ನೆಲೆಯಲ್ಲಿ ವಿಜಯಪುರ, ಬಾಗಲಕೋಟೆ, ಉತ್ತರ ಕನ್ನಡ ಹಾಗೂ ರಾಯಚೂರು ಜಿಲ್ಲೆಗಳಲ್ಲಿ ಏಕಕಾಲಕ್ಕೆ ದಾಳಿ ನಡೆದಿದ್ದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪಾಸ್ತಿ ಪತ್ತೆಯಾಗಿದೆ. ವಿಜಯಪುರದಲ್ಲಿ ಕೃಷಿ ಅಧಿಕಾರಿ, ಉತ್ತರ ಕನ್ನಡ ಜಿಲ್ಲೆಯ ಸಿದ್ದಾಪುರದ ಕೋಲ್ಸಿರ್ಸಿ ಗ್ರೂಪ್ ಗ್ರಾಮ ಸಹಕಾರಿ ಸಂಘದ ಸಿಇಒ ಮಾರುತಿ ಯಶವಂತ್ ಮಾಲ್ವಿ ಅವರ ಮನೆ, ಕಚೇರಿ, ಹಳಿಯಾಳದ ಬಟ್ಟೆ ಅಂಗಡಿ ಮೇಲೆ ಮತ್ತು ಬಾಗಲಕೋಟೆ ಜಿಲ್ಲಾ ಪಂಚಾಯತ್ ಯೋಜನಾ ನಿರ್ದೇಶಕ ಎಸ್ಎಂ ಕಾಂಬಳೆ ಅವರ ಮನೆ, ಕಚೇರಿ ಹಾಗೂ ರಾಯಚೂರಿನಲ್ಲಿ ಆರ್ಡಿಪಿಆರ್ ಇಲಾಖೆಯ ಎಇಇ ಡಿ ವಿಜಯಲಕ್ಷ್ಮಿ ಅವರ ಮನೆ ಮೇಲೆ ದಾಳಿ ನಡೆದಿದ್ದು ಕೋಟ್ಯಾಂತರ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆಯಾಗಿದೆ. ಡಿಸೆಂಬರ್ 26ರಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ಅಧ್ಯಕ್ಷತೆಯಲ್ಲಿ ಡಿಫೆನ್ಸ್ ಅಕ್ವಿಸಿಷನ್ ಕೌನ್ಸಿಲ್ ಸಭೆ ಜರುಗಲಿದೆ. ಈ ಸಭೆಯಲ್ಲಿ ಯುದ್ಧ ಟ್ಯಾಂಕ್ಗಳು, ನೌಕಾಪಡೆಗೆ ಟಗ್ಗಳು, ವಾಯುಪಡೆಗೆ ಸಿಮ್ಯುಲೇಟರ್ಗಳು ಸೇರಿದಂತೆ ಹಲವು ರಕ್ಷಣಾ ಅಗತ್ಯ ವಸ್ತುಗಳನ್ನು ಪರಿಶೀಲಿಸಲಾಗುವುದು. ರಷ್ಯಾ ಡಿಸೈನ್ T-90 ಯುದ್ಧ ಟ್ಯಾಂಕರ್ಗಳ ಕೂಲಂಕುಷ ಪರೀಕ್ಷೆ ಮತ್ತು ಸುಧಾರಿತ ಕಿಟ್ಗಳ ಸ್ಥಿತಿ ಪರಿಶೀಲನೆಗೆ ಅಜೆಂಡಾದಲ್ಲಿ ಇದೆ. ನೌಕಾಪಡೆಯು 10 ಟಗ್ಗಳನ್ನು ಮತ್ತು ನೌಕಾಪಡೆ ಮತ್ತು ಬಂದರುಗಳ ಚಾಲನೆಗೆ ಸಂಬಂಧಿಸಿದ ಎಸ್ಡಿಆರ್ ಸಾಫ್ಟ್ವೇರ್ ರೇಡಿಯೋಗಳನ್ನು ಬೇಡಿಕೊಳ್ತಾ ಇದೆ. ಐಎಎಫ್ ತೇಜಸ್ ಲಘು ಯುದ್ಧ ವಿಮಾನಗಳಿಗೆ 7 ಇಂಧನ ಮಿಷನ್ ಸಿಮ್ಯುಲೇಟರ್ಗಳು ಮತ್ತು ಸ್ವಯಂಚಾಲಿತ ಟೇಕ್ ಆಫ್ ಮತ್ತು ಲ್ಯಾಂಡಿಂಗ್ ರೆಕಾರ್ಡಿಂಗ್ ವ್ಯವಸ್ಥೆಗಳ ಅಗತ್ಯ ಇದೆ. ಇದರೊಂದಿಗೆ ಹವಾಮಾನ ಗೋಚರತೆ ಹಾಗೂ ಆಪರೇಷನಲ್ ತರಬೇತಿಗೆ ಹೆಚ್ಚು ಸಮರ್ಥತಾ ದೊರೆಯಲಿದೆ. ಡಿಎಸ್ಸಿ ಸಭೆಯಲ್ಲಿ ಜಿಎಸ್ಕ್ಯೂಆರ್ ಅಂದರೆ ಜನರಲ್ ಸಾಫ್ಟ್ ಗುಣಮಟ್ಟದ ಮಾನದಂಡಗಳನ್ನು ಪರಿಶೀಲಿಸಿ ಅಗತ್ಯ ಇದ್ರೆ ತಿದ್ದುಪಡಿಗಳು ಮಾಡಲಾಗುವುದು. ಸಭೆಯಲ್ಲಿ ರಕ್ಷಣಾ ಸಚಿವ, ರಾಜ್ಯ ಸಚಿವ, ಸೈನ್ಯ ಮುಖ್ಯಸ್ಥರು ಮತ್ತು ಡಿಆರ್ಡಿಒ ಮುಖ್ಯಸ್ಥರಿದ್ದರು. ಈ ಸಭೆಯ ನಿರ್ಧಾರಗಳು ಭಾರತದ ಸೈನ್ಯದ ಸಾಮರ್ಥ್ಯವನ್ನ ಮತ್ತಷ್ಟು ಬಲಪಡಿಸಲಿವೆ ಮತ್ತು ದೇಶದ ರಕ್ಷಣಾತ್ಮಕ ತಯಾರಿ ಹೆಚ್ಚಿಸೋಕೆ ಪ್ರಮುಖ ಭೂಮಿಕೆಯನ್ನ ವಹಿಸಲಿವೆ. 2026 ತಮಿಳುನಾಡು ವಿಧಾನಸಭಾ ಚುನಾವಣೆಗೆ ಸೀಟು ಹಂಚಿಕೆ ಕುರಿತು ಬಿಜೆಪಿ ಎಐಎಡಿಎಂಕೆ ಮಧ್ಯಸ್ಥಿಕೆಯಲ್ಲಿ ಮಾತುಕತೆ ಜರುಗಿದೆ. ಮಂಗಳವಾರ ಬಿಜೆಪಿ ಚುನಾವಣಾ ಉಸ್ತುವಾರಿ ಪಿಯೂಷ್ ಗೋಯಲ್ ಎಐಎಡಿಎಂಕೆ ಮುಖ್ಯಸ್ಥ ಎಡಪ್ಪಾಡಿ ಕೆ ಪಳನಿಸ್ವಾಮಿ ಅವರನ್ನ ಭೇಟಿ ಮಾಡಿ ಚರ್ಚೆಯನ್ನ ನಡೆಸಿದ್ದಾರೆ. ಸಭೆಯಲ್ಲಿ ರಾಜ್ಯ ಮತ್ತು ಕೇಂದ್ರ ನಾಯಕರು ಉಪಸ್ಥಿತರಿದ್ದರು. ಒಳನೋಟದಂತೆ ಬಿಜೆಪಿ 2021ರ ಹೋಲಿಕೆಯಂತೆ 30 ಸ್ಥಾನಗಳಿಗಾಗಿ ಬೇಡಿಕೆ ಸಲ್ಲಿಸೋಕೆ ಯೋಜನೆಯನ್ನ ರೂಪಿಸಿದೆ. ಗೋಯಲ್ ಅವರು ತಮಿಳುನಾಡಿನಲ್ಲಿ ಅಭಿವೃದ್ಧಿ ಕೇಂದ್ರೀಕೃತ ಸರ್ಕಾರ, ಮಹಿಳೆಯರು, ಯುವಕರು, ರೈತರು, ಮೀನುಗಾರರು ಮತ್ತು ಎಂಎಸ್ಎಂಇಗಳಿಗೆ ಉತ್ತಮ ಭವಿಷ್ಯವನ್ನ ಒದಗಿಸಬೇಕು ಎಂದಿದ್ದಾರೆ. ಪಳನಿಸ್ವಾಮಿ ಅವರು 2026ರ ಚುನಾವಣೆಗೆ ಎನ್ಡಿಎ ಒಟ್ಟಾಗಿ ಕಾರ್ಯನಿರ್ವಹಿಸಿ ಡಿಎಂಕೆಯನ್ನ ಅಧಿಕಾರದಿಂದ ದೂರವಿಡಲಿದೆ, ಮೈತ್ರಿ ಜಯಶಾಲಿಯಾಗಲಿದೆ ಅಂತ ಹೇಳಿದ್ದಾರೆ. ಈ ಸಭೆಯ ಮೂಲಕ ಬಿಜೆಪಿ ಎಐಎಡಿಎಂಕೆ ಮೈತ್ರಿ ಬಲಿಷ್ಠ ತಂತ್ರ ರೂಪಿಸ್ತಾ ಇದ್ದು ತಮಿಳುನಾಡಿನಲ್ಲಿ ಎನ್ಡಿಎ ಗೆಲುವಿನ ಹಾದಿಯನ್ನ ದೃಢಪಡಿಸ್ತಾ ಇದೆ. ಬಿಜೆಪಿ ನಾಯಕ ಗೋಲು ಶುಕ್ಲಾ ಪುತ್ರ ಅಂಜನೇಶ್ ಶುಕ್ಲಾ ಅವರ ಮದುವೆ ಸಾಮಾಜಿಕ ಮಾಧ್ಯಮದಲ್ಲಿ ವಿವಾದಕ್ಕೆ ಕಾರಣವಾಗಿದೆ. ಕುಟುಂಬವು ಪಟಾಕಿಗಳಿಗೆ 70 ಲಕ್ಷ ರೂಪಾಯಿ ಖರ್ಚು ಮಾಡಿದ್ದು ಮದುವೆ ಖಜರಾನ ಗಣೇಶ್ ದೇವಸ್ಥಾನದ ಗರ್ಭಗುಡಿಯಲ್ಲಿ ನಡೆದಿದ್ದು ಮಾಲೆ ವಿನಿಮಯ ಕಾರ್ಯಕ್ರಮವೂ ಕೂಡ ನಡೆಯಿತು. ಈ ಕುಟುಂಬ ಹಿಂದೆಯೂ ದೇವಾಲಯದ ನಿಯಮ ಉಲ್ಲಂಘನೆಯ ವಿವಾದಗಳಲ್ಲಿ ಸಿಲುಕಿತ್ತು. ವರ್ಣ ಸಹೋದರರ ರುದ್ರಾಕ್ಷ ಶುಲ್ಕ, ಉಜ್ಜಯಿನಿ ಮಹಾಕಾಲ್ ಮತ್ತು ದೇವಾಸ್ ಮಾತಾ ಟೆಕ್ರಿ ದೇವಸ್ಥಾನಗಳಲ್ಲಿ ಅನಧಿಕೃತ ಪ್ರವೇಶದ ಸಂದರ್ಭಗಳು ಸಾರ್ವಜನಿಕ ಟಿಪ್ಪಣಿಗಳಿಗೆ ಕಾರಣವಾಗಿದ್ವು. ಈ ಮದುವೆಯ ವೈಭವ ಮತ್ತು ಪಟಾಕಿ ಖರ್ಚು ಸಾಮಾಜಿಕ ಮಾಧ್ಯಮಗಳಲ್ಲಿ ಗಮನ ಸೆಳೆದಿದೆ. ಆದರೆ ಕುಟುಂಬ ಇನ್ನೂ ಅಧಿಕೃತ ಪ್ರತಿಕ್ರಿಯೆ ನೀಡಿಲ್ಲ. ಸಾರ್ವಜನಿಕ ಸ್ಥಳಗಳಲ್ಲಿ ನಿಯಮ ಉಲ್ಲಂಘನೆ ಬಗ್ಗೆ ಈಗ ಚರ್ಚೆಗಳು ಮುಂದುವರೆದಿದೆ. ವಾಯು ಗುಣಮಟ್ಟದ ಸಮಸ್ಯೆಯನ್ನ ನಿಭಾಯಿಸೋಕೆ ಬೃಹನ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ಮತ್ತು ಮಹಾರಾಷ್ಟ್ರ ಮಾಲಿನ್ಯ ನಿಯಂತ್ರಣ ಮಂಡಳಿ ಇನ್ನೂ ಹೆಚ್ಚಿನದನ್ನ ಮಾಡಬೇಕಾಗಿದೆ ಅಂತ ಗಮನಿಸಿದ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್ ಮತ್ತು ನ್ಯಾಯಮೂರ್ತಿ ಗೌತಮ್ ಅವರನ್ನೊಳಗೊಂಡಂತಹ ಪೀಠ ಈ ಸಮಸ್ಯೆಯನ್ನ ನಿಭಾಯಿಸೋಕೆ ಕಾಂಕ್ರೀಟ್ ಯೋಜನೆಯನ್ನ ಸಿದ್ಧಪಡಿಸುವಂತೆ ಬಿಎಂಸಿ ಆಯುಕ್ತರು ಮತ್ತು ಎಂಪಿಸಿಬಿ ಸದಸ್ಯ ಕಾರ್ಯದರ್ಶಿಗೆ ನಿರ್ದೇಶನ ನೀಡಿತು. ಒಮ್ಮೆ ಅದು ಕೈತಪ್ಪಿದ್ರೆ ಯಾವುದೂ ನಿಮ್ಮ ನಿಯಂತ್ರಣದಲ್ಲಿ ಉಳಿಯುವುದಿಲ್ಲ. ಕಳೆದ 45 ವರ್ಷಗಳಿಂದ ದೆಹಲಿಯಲ್ಲಿ ನಾವು ಇದನ್ನ ನೋಡ್ತಾ ಇದ್ದೇವೆ ಅಂತ ಅಧಿಕಾರಿಗಳಿಗೆ ತಿಳಿಸಿದ ಪೀಠ ವಾಯು ಮಾಲಿನ್ಯವನ್ನ ನಿಭಾಯಿಸುವ ಕ್ರಮಗಳ ಬಗ್ಗೆ ತನ್ನ ಅಸಮಾಧಾನವನ್ನ ವ್ಯಕ್ತಪಡಿಸಿದೆ. ಶುದ್ಧ ಗಾಳಿಯು ಮೂಲಭೂತ ಹಕ್ಕಿನ ಸ್ಥಾನಮಾನವನ್ನ ಪಡೆದುಕೊಂಡಿದೆ ಮತ್ತು ಪರಿಸರವನ್ನ ರಕ್ಷಿಸುವುದು ಮತ್ತು ನಾಗರಿಕರು ಶುದ್ಧ ಗಾಳಿಯನ್ನ ಉಸಿರಾಡೋಕೆ ಸಹಾಯ ಮಾಡೋಕೆ ಕರ್ತವ್ಯ ಅವರ ಮೇಲಿದೆ ಅಂತ ಈಗ ನ್ಯಾಯಾಲಯವು ಅಧಿಕಾರಿಗಳಿಗೆ ತಿಳಿಸಿದೆ. ಮಕ್ಕಳನ್ನ ಪತ್ನಿ ಜೊತೆ ಬಿಡೋಕೆ ಕೋರ್ಟ್ ಆದೇಶದಿಂದ ಮನನೊಂದಂತಹ
ತಂದೆಯೊಬ್ಬ ತನ್ನ 2 ಮಕ್ಕಳಿಗೆ ವಿಷ ಉಣಿಸಿ ತಾಯಿಯ ಜೊತೆ ತಾನು ಕೂಡ ನೇಣಿಗೆ ಶರಣಾಗಿರುವಂತಹ ಘಟನೆ ಕೇರಳದ ಕಣ್ಣೂರು ಜಿಲ್ಲೆಯ ಪಯ್ಯನ್ನೂರಿನ ರಾಮಂತಳಿಯಲ್ಲಿ ನಡೆದಿದೆ. ಇನ್ನು ಮಗಳು ಹಿಮಾ ಪುತ್ರ ಕಣ್ಣನ್ಗೆ ವಿಷ ನೀಡಿ ಬಳಿಕ ತಾಯಿ ಉಷಾ ಜೊತೆಗೆ ಕಲಾಧರನ್ ನೇರು ಬಿಗಿದು ಆತ್ಮಹತ್ಯೆಯನ್ನ ಮಾಡಿಕೊಂಡಿದ್ದಾನೆ. ಮೂಲತಃ ರಾಮಂತಳಿಯ ಸೆಂಟ್ರಲ್ ನಿವಾಸಿಯಾಗಿದ್ದಂತಹ ಕಲಾಧರನ್ ಶೆಫ್ ಆಗಿ ಕೆಲಸ ಮಾಡ್ತಾ ಇದ್ದ ಅಂತ ಮೂಲಗಳಿಂದ ತಿಳಿದು ಬಂದಿದೆ. ಡಿಸೆಂಬರ್ 22ರಂದು ರಾತ್ರಿ ಈ ಘಟನೆ ನಡೆದಿದೆ. ಪತಿ ಕಲಾಧರನ್ ಹಾಗೂ ಆತನ ಪತ್ನಿ ಬೇರೆಯಾಗಿದ್ರು. ದಂಪತಿಯ 2 ಮಕ್ಕಳು ಕಲಾಧರನ್ ಜೊತೆಗಿದ್ರು. ಇತ್ತೀಚೆಗಷ್ಟೇ ಕೋರ್ಟ್ ಆದೇಶ ಹೊರಡಿಸಿ ಮಕ್ಕಳನ್ನ ಪತ್ನಿಯ ಸುಪರ್ದಿಗೆ ನೀಡಬೇಕು ಅಂತ ತಿಳಿಸಿತ್ತು. ಕೋರ್ಟ್ನ ಆದೇಶ ಈಗ ಕಲಾಧರನ್ಗೆ ಒಪ್ಪಿಗೆ ಇರಲಿಲ್ಲ. ಹೀಗಾಗಿ ತನ್ನ 2 ಮಕ್ಕಳಿಗೂ ವಿಷ ಉಣಿಸಿ ಬಳಿಕ ತಾಯಿಯ ಜೊತೆಗೆ ತಾನು ಕೂಡ ಆತ್ಮಹತ್ಯೆ ಮಾಡಿಕೊಂಡಿದ್ದಾನೆ. ಆಟೋ ಡ್ರೈವರ್ ಆಗಿ ಕೆಲಸ ಮಾಡ್ತಿದ್ದಂತಹ ತಂದೆ ಉನ್ನಿಕೃಷ್ಣನ್ ರಾತ್ರಿ ಮನೆಗೆ ಬಂದಾಗ ಎಷ್ಟು ಕೂಗಿದ್ರೂ ಕೂಡ ಯಾರೂ ಬಾಗಿಲು ತೆರೆಯಲಿಲ್ಲ. ಕೂಡಲೇ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಸ್ಥಳಕ್ಕೆ ಪೊಲೀಸರು ಬಂದು ಬಾಗಿಲು ತೆರೆದ ಬಳಿಕ ಪ್ರಕರಣ ಬಯಲಾಗಿದೆ. ವಿಜಯ್ ಹಜಾರೆ ಟೂರ್ನಿಯ ಮೂಲಕ ಬೆಂಗಳೂರಿನ ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಮತ್ತೆ ಪಂದ್ಯ ಆಯೋಜಿಸುವಂತಹ ಕರ್ನಾಟಕ ರಾಜ್ಯ ಕ್ರಿಕೆಟ್ ಸಂಸ್ಥೆಯ ಕನಸು ಕಮರಿದೆ. ಡಿಸೆಂಬರ್ 24ರಂದು ದೆಹಲಿ ಹಾಗೂ ಆಂಧ್ರಪ್ರದೇಶ ನಡುವೆ ಪಂದ್ಯ ನಿಗದಿಯಾಗಿತ್ತು. ಆದರೆ ಈ ಪಂದ್ಯಕ್ಕೆ ಯಾವುದೇ ಅನುಮತಿ ನೀಡಲಾಗಿಲ್ಲ ಅಂತ ಬೆಂಗಳೂರು ನಗರ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸ್ಪಷ್ಟನೆ ನೀಡಿದ್ದಾರೆ. ನಿನ್ನೆ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಅಧಿಕಾರಿಗಳು ಚಿನ್ನಸ್ವಾಮಿ ಕ್ರೀಡಾಂಗಣಕ್ಕೆ ಆಗಮಿಸಿ ಪರಿಶೀಲನೆಯನ್ನ ನಡೆಸಿದ್ರು. ಇದೇ ವೇಳೆ ಅಗ್ನಿಶಾಮಕ ದಳದ ಅಧಿಕಾರಿಗಳು ಕೂಡ ಸುರಕ್ಷತಾ ಕ್ರಮಗಳನ್ನು ಪರಿಶೀಲಿಸಿದ್ರು. ಈ ಪರಿಶೀಲನಾ ವರದಿಯು ನಕಾರಾತ್ಮಕವಾಗಿದ್ದು ಪಂದ್ಯವನ್ನ ಆಯೋಜಿಸೋಕೆ ಸೂಕ್ತ ಅಲ್ಲ ಅಂತ ತಿಳಿಸಿದೆ. ಹೀಗಾಗಿ ಬೆಂಗಳೂರು ಪೊಲೀಸರು ಅನುಮತಿಯನ್ನ ನಿರಾಕರಿಸಿದ್ದಾರೆ. 17ನೆಯ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವಕ್ಕೆ ರಾಯಭಾರಿಯಾಗಿ ನಟ ಪ್ರಕಾಶ್ ರಾಜ್ ಅವರನ್ನ ಆಯ್ಕೆ ಮಾಡಲಾಗಿದೆ. ವಿಧಾನಸೌಧದಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಆಯೋಜನೆ ಸಂಬಂಧ ಸಂಘಟನಾ ಸಮಿತಿಯವರ ಜೊತೆ ಸಭೆಯನ್ನ ನಡೆಸಲಾಗಿದೆ. ಚಲನಚಿತ್ರ ಅಕಾಡೆಮಿ ಅಧ್ಯಕ್ಷರಾದ ಸಾಧು ಕೋಕಿಲ, ವಾರ್ತಾ ಇಲಾಖೆಯ ಆಯುಕ್ತರಾದಂತಹ ಹೇಮಂತ್ ನಿಂಬಾಳ್ಕರ್ ಭಾಗಿಯಾಗಿದ್ದರು. ಸಭೆ ಬಳಿಕ ಸಿದ್ದರಾಮಯ್ಯ ಮಾತನಾಡಿದ್ದು 17ನೇ ಚಲನಚಿತ್ರೋತ್ಸವ 2026ರ ಜನವರಿ 29ರಿಂದ ಫೆಬ್ರವರಿ 6ರವರೆಗೆ ಬೆಂಗಳೂರಿನಲ್ಲಿ ನಡೆಯಲಿದೆ. ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ನಲ್ಲಿ ಉದ್ಘಾಟನೆಯಾಗಲಿದೆ. ನಾನೇ ಉದ್ಘಾಟನೆ ಮಾಡ್ತೀನಿ. ಈ ಚಲನಚಿತ್ರೋತ್ಸವಕ್ಕೆ ರಾಯಭಾರಿಯಾಗಿ ನಟ ಪ್ರಕಾಶ್ ರಾಜ್ ಅವರನ್ನ ಆಯ್ಕೆ ಮಾಡಲಿದೆ ಅಂತ ಹೇಳಿದ್ದಾರೆ. ವೈದ್ಯು ನಾರಾಯಣೋ ಹರಿ ಅಂತಾರೆ. ವೈದ್ಯರು ದೇವರಂತೆ ಬಂದು ರೋಗಿಯನ್ನ ಕಾಪಾಡ್ತಾರೆ. ಹಾಗೆಯೇ ಎರ್ನಾಕುಲಂನಲ್ಲಿ ನಡೆದಂತಹ ರಸ್ತೆ ಅಪಘಾತದಲ್ಲಿ ಸಾವು ಬದುಕಿನ ನಡುವೆ ಹೋರಾಡ್ತಾ ಇದ್ದಂತಹ ರೋಗಿಗೆ ಕೂಡಲೇ ವೈದ್ಯರು ಶಸ್ತ್ರಚಿಕಿತ್ಸೆ ನಡೆಸಿ ಅವರ ಪ್ರಾಣವನ್ನ ಉಳಿಸಿರುವಂತಹ ಘಟನೆ ವರದಿಯಾಗಿದೆ. ರಸ್ತೆ ಮಧ್ಯದಲ್ಲಿ ಸಂಭವಿಸಿದಂತಹ ರಸ್ತೆ ಅಪಘಾತದಲ್ಲಿ ಗಾಯಗೊಂಡ ಯುವಕನಿಗೆ 3 ವೈದ್ಯರು ತುರ್ತು ಶಸ್ತ್ರಚಿಕಿತ್ಸೆ ನಡೆಸಿದ್ದಾರೆ. ಎರ್ನಾಕುಲಂನ ದಕ್ಷಿಣ ಪರವ್ ಊರಿನಲ್ಲಿ ಈಗ ಈ ಘಟನೆ ನಡೆದಿದೆ. ಡಾಕ್ಟರ್ ಅನೂಪ್, ಡಾಕ್ಟರ್ ಥಾಮಸ್ ಪೀಟರ್ ಮತ್ತು ಅವರ ಪತ್ನಿ ಡಾಕ್ಟರ್ ದೀದಿಯಾ ಶಸ್ತ್ರಚಿಕಿತ್ಸೆಯನ್ನ ನಡೆಸಿದ್ದಾರೆ. ಡಾಕ್ಟರ್ ಅನೂಪ್ ಕೊಟ್ಟಾಯಂ ವೈದ್ಯಕೀಯ ಕಾಲೇಜಿನ ಸಹಾಯಕ ಪ್ರಾಧ್ಯಾಪಕರಾಗಿದ್ದರೆ ಡಾಕ್ಟರ್ ಥಾಮಸ್ ಪೀಟರ್ ಮತ್ತು ಡಾಕ್ಟರ್ ದೀದಿಯಾ ಕೊಚ್ಚಿಯ ಇಂದಿರಾ ಗಾಂಧಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಕೆಲಸ ಮಾಡುತ್ತಿದ್ದಾರೆ. ಕೊಲ್ಲಂನ ಲೀನು ಅವರಿಗೆ ಶಸ್ತ್ರಚಿಕಿತ್ಸೆ ನಡೆಸಲಾಯಿತು. ಅಪಘಾತದಲ್ಲಿ ಅವರಿಗೆ ಆದಂತಹ ಗಾಯದ ನಂತರ ರಕ್ತ ಮತ್ತು ಕೊಳುಕು ಶ್ವಾಸಕೋಶಕ್ಕೆ ಪ್ರವೇಶಿಸಿ ಉಸಿರಾಟದ ತೊಂದರೆ ಉಂಟಾಗಿದ್ದರಿಂದ ವೈದ್ಯರು ಅವರಿಗೆ ತುರ್ತು ಶಸ್ತ್ರಚಿಕಿತ್ಸೆ ನಡೆಸೋಕೆ ನಿರ್ಧರಿಸಿದ್ದಾರೆ. ರಾಜ್ಯದಿಂದ ಅನುಮೋದಿಸಲ್ಪಟ್ಟಂತಹ ದೈಹಿಕ ಶಿಕ್ಷೆಯ ಆಘಾತಕಾರಿ ಪ್ರಕರಣವೊಂದು ಹೈದರಾಬಾದ್ನ ಕೊಂಪಲ್ಲಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ 10ನೇ ತರಗತಿಯ ಹಿರಿಯ ವಿದ್ಯಾರ್ಥಿಗಳ ಗುಂಪೊಂದು ಶಾಲೆಯ ಪ್ರಾಂಶುಪಾಲರ ನೇರ ಆದೇಶದ ಮೇರೆಗೆ 7ನೇ ತರಗತಿಯ ವಿದ್ಯಾರ್ಥಿಯನ್ನ ಥಳಿಸಿದಂತಹ ಘಟನೆ ವರದಿಯಾಗಿದೆ. ಆರೋಪಿ ಪ್ರಾಂಶುಪಾಲ ಕೃಷ್ಣ ವಿದ್ಯಾರ್ಥಿಗಳ ಹಕ್ಕುಗಳು ಮತ್ತು ಕಲ್ಯಾಣವನ್ನ ರಕ್ಷಿಸುವ ಉದ್ದೇಶಿತ ಹುದ್ದೆಯಾದ ದುಂಡಿಗಲ್ನ ಪ್ರಭಾರಿ ಮಂಡಳ ಶಿಕ್ಷಣ ಅಧಿಕಾರಿಯಾಗಿಯೂ ಕೂಡ ಸೇವೆಯನ್ನ ಸಲ್ಲಿಸ್ತಾ ಇರುವುದರಿಂದ ಈ ಘಟನೆ ಆಕ್ರೋಶಕ್ಕೆ ಕಾರಣವಾಗಿದೆ. ಶಾಲೆಯ ಸೈಕಲ್ ಸ್ಟ್ಯಾಂಡ್ನಲ್ಲಿ ಸೈಕಲ್ ಬಿಡಿಭಾಗಗಳ ಕಳ್ಳತನ ಮತ್ತು ಟೈರ್ಗಳ ಗಾಳಿ ತೆಗೆಯುವ ಬಗ್ಗೆ ನಡೆದಂತಹ ಸಣ್ಣ ವಿವಾದದಿಂದ ಈ ಹಿಂಸಾಚಾರ ನಡೆದಿದೆ ಅಂತ ವರದಿಯಾಗಿದೆ. ಸೋಮವಾರ ಮಧು ಎಂಬ ಶಿಕ್ಷಕಿ 7ನೇ ತರಗತಿಯ ವಿದ್ಯಾರ್ಥಿ ಪನೀಂದ್ರ ಸೂರ್ಯ ಎಂಬ ಬಲಿಪಶುವನ್ನ ಸೈಕಲ್ಗಳ ಕುರಿತು ಪರಿಶೀಲಿಸೋಕೆ ಸೈಕಲ್ ಸ್ಟ್ಯಾಂಡ್ಗೆ ಕಳುಹಿಸಿದ್ದಾರೆ ಎನ್ನಲಾಗಿದೆ. ನ್ಯಾಯಯುತ ವಿಚಾರಣೆ ನಡೆಸುವ ಬದಲು ಮುಖ್ಯೋಪಾಧ್ಯಾಯ ಕೃಷ್ಣ 10ನೇ ತರಗತಿಯ 9 ವಿದ್ಯಾರ್ಥಿಗಳ ಗುಂಪನ್ನ ಒಟ್ಟುಗೂಡಿಸಿ ಶಿಸ್ತಿನ ಕ್ರಮವಾಗಿ ಸೂರ್ಯನ ಬೆನ್ನಿಗೆ ಕೋಲಿನಿಂದ ಹೊಡೆಯೋಕೆ ಆದೇಶಿಸಿದ್ದಾರೆ ಅಂತ ವರದಿಯಾಗಿದೆ.
ವಾರದ ದಿನಗಳಲ್ಲಿ ಖಾಸಗಿ ಕಾಲೇಜಿನಲ್ಲಿ ಕನ್ನಡ ಪ್ರೊಫೆಸರ್ ಆಗಿ ಕೆಲಸ ಮಾಡುವಂತಹ ಮಹಿಳೆಯೊಬ್ಬರು ವೀಕೆಂಡ್ಗಳಲ್ಲಿ ಚಿನ್ನಾಭರಣ ಕಳ್ಳತನ ಮಾಡ್ತಾ ಇದ್ದಿದ್ದು ಬಯಲಾಗಿದೆ. ಮದುವೆ ಚೌಟ್ರಿಗಳಲ್ಲಿ ಸಂಬಂಧಿಕರ ವೇಷದಲ್ಲಿ ಎಂಟ್ರಿ ಕೊಡ್ತಿದ್ದಂತಹ ಮಹಿಳೆ ಚಿನ್ನಾಭರಣ ಕಳ್ಳತನ ಮಾಡ್ತಾ ಇದ್ರು. ಇದೀಗ ಈ ಖತರ್ನಾಕ್ ಕಳ್ಳಿಯನ್ನ ಬೆಂಗಳೂರಿನ ಬಸವನಗುಡಿ ಪೊಲೀಸರು ವಶಕ್ಕೆ ಪಡೆದಿದ್ದಾರೆ. ಆರೋಪಿ ರೇವತಿಯಿಂದ 262 ಗ್ರಾಂ ಚಿನ್ನಾಭರಣಗಳನ್ನ ವಶಕ್ಕೆ ಪಡೆಯಲಾಗಿದೆ. ರೇವತಿ ಮೂಲತಃ ಶಿವಮೊಗ್ಗ ಜಿಲ್ಲೆಯವರು, ಆದರೆ ಬೆಂಗಳೂರಿನ ಕೆಆರ್ಪುರಂ ಪ್ರದೇಶದಲ್ಲಿ ವಾಸವಿದ್ದಾಳೆ. ಬೆಳ್ಳಂದೂರು ಬಳಿಯ ಖಾಸಗಿ ಎಂಜಿನಿಯರಿಂಗ್ ಕಾಲೇಜಿನಲ್ಲಿ ಕನ್ನಡ ಪ್ರೊಫೆಸರ್ ಆಗಿ ಕೆಲಸ ಮಾಡುತ್ತಿದ್ದಾಳೆ. ನವೆಂಬರ್ 25ರಂದು ಬಸವನಗುಡಿಯ ದ್ವಾರಕನಾಥ್ ಕಲ್ಯಾಣ ಮಂಟಪದಲ್ಲಿ ರೇವತಿ ಇದೇ ರೀತಿ ಕೃತ್ಯವನ್ನ ಎಸಗಿದ್ಲು. ದೂರು ಬಂದ ನಂತರ ಪೊಲೀಸರು ತನಿಖೆಯನ್ನ ಆರಂಭಿಸಿದ್ದಾರೆ. ಸಿಸಿಟಿವಿ ಫುಟೇಜ್ ಮತ್ತು ಇತರ ಸಾಕ್ಷ್ಯಗಳ ಮೂಲಕ ರೇವತಿಯನ್ನ ಗುರುತಿಸಿ ಬಂಧಿಸಲಾಯಿತು. ತಿನ್ನುವ ಬ್ರೆಡ್ನಲ್ಲಿ ಮಾದಕ ವಸ್ತು ಸಾಗಿಸ್ತಾ ಇದ್ದಂತಹ ನೈಜೀರಿಯಾ ಮೂಲದ ಮಹಿಳೆಯನ್ನ ಸಿಸಿಬಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತ ಆರೋಪಿ ಮುಂಬೈನಿಂದ ಬೆಂಗಳೂರಿಗೆ ಖಾಸಗಿ ಬಸ್ನಲ್ಲಿ ಕೊಕೇನ್ ಸಾಗಾಟ ಮಾಡ್ತಾ ಇದ್ಲು. ಈ ವೇಳೆ ಸಿಸಿಬಿ ದಾಳಿ ನಡೆಸಿ 65 ಲಕ್ಷ ರೂಪಾಯಿ ಮೌಲ್ಯದ 120 ಗ್ರಾಂ ಕೊಕೇನ್ ವಶಕ್ಕೆ ಪಡೆದಿದ್ದಾರೆ. ಯಾರಿಗೂ ಅನುಮಾನ ಬಾರದಂತೆ ಬ್ರೆಡ್ನ ಒಳಭಾಗದ ಪೀಸ್ ಕಟ್ ಮಾಡಿ ಅದರೊಳಗೆ ಕೊಕೇನ್ ಇಟ್ಟು ಸಾಗಾಟ ಮಾಡ್ತಿತ್ತು. ಈಗ ಸದ್ಯ ಎನ್ಡಿಪಿಎಸ್ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನ ಆರಂಭಿಸಲಾಗಿದೆ. ಚಿರತೆ ಸೆರೆಗೆ ಅರಣ್ಯ ಇಲಾಖೆ ಅಳವಡಿಸಿದಂತಹ ಬೋನಿನಲ್ಲಿ ವ್ಯಕ್ತಿಯೊಬ್ಬರು ಸಿಲುಕಿಕೊಂಡಂತಹ ಘಟನೆ ಚಾಮರಾಜನಗರ ಜಿಲ್ಲೆಯ ಯಳಂದೂರು ತಾಲೂಕಿನ ಗಂಗವಾಡಿ ಗ್ರಾಮದ ಹೊರವಲಯದಲ್ಲಿ ನಡೆದಿದೆ. ಕಿಟ್ಟಿ ಎಂಬ ವ್ಯಕ್ತಿ ಕುತೂಹಲದಿಂದ ಚಿರತೆ ಹಿಡಿಯೋಕೆ ಇಟ್ಟಿದ್ದಂತಹ ಬೋನಿನ ಒಳಭಾಗವನ್ನ ತೆರೆದಿದ್ದಾಗ ಬೋನಿನ ಗೇಟ್ ಲಾಕ್ ಆಗಿದೆ. ಪರಿಣಾಮವಾಗಿ ಸುಮಾರು 3 ಗಂಟೆಗಳ ಕಾಲ ಒಳಗೆ ಒದ್ದಾಡಿದ್ದಾರೆ. ಮೊಬೈಲ್ ಸಹ ತೆಗೆದುಕೊಂಡು ಹೋಗದ ಕಾರಣ ಕಾಲ್ ಮಾಡಿ ಯಾರಿಗೂ ತಿಳಿಸುವ ಸ್ಥಿತಿಯಲ್ಲಿ ಕಿಟ್ಟಿ ಇರಲಿಲ್ಲ. ಕೊನೆಗೆ ಜಮೀನಿಗೆ ಕೆಲಸಕ್ಕೆ ಬಂದಂತಹ ಸ್ಥಳೀಯರು ಬೋನಿನೊಳಗೆ ಕಿಟ್ಟಿ ಸಿಲುಕಿರೋದನ್ನ ಗಮನಿಸಿ ತಕ್ಷಣವೇ ನೆರವಿಗೆ ಧಾವಿಸಿದ್ದಾರೆ. ಸ್ಥಳೀಯರ ಸಹಾಯದಿಂದ ಬೋನಿನ ಗೇಟ್ ತೆರೆಯಲಾಗಿದ್ದು ಕಿಟ್ಟಿ ಸುರಕ್ಷಿತವಾಗಿ ಹೊರಬಂದಿದ್ದಾರೆ. ಕೌಟುಂಬಿಕ ಕಲಹಕ್ಕೆ 2 ತಿಂಗಳ ಗರ್ಭಿಣಿ ಬಲಿಯಾಗಿದ್ದಾಳೆ. ಚಿತ್ರದುರ್ಗ ತಾಲೂಕಿನ ಕಾಟಿಹಳ್ಳಿ ಗ್ರಾಮದಲ್ಲಿ ಘಟನೆ ನಡೆದಿದೆ. 25 ವರ್ಷದ ಪುಷ್ಪ ನಿನಿಗೆ ಶರಣಾಗಿದ್ದಾಳೆ. ಪತಿ ಹರೀಶ್ ಖಾಸಗಿ ಗಾರ್ಮೆಂಟ್ಸ್ ಕಾರ್ಮಿಕನಾಗಿದ್ದ. ಅದೇ ಗಾರ್ಮೆಂಟ್ಸ್ಗೆ ತೆರಳುತ್ತಾ ಇದ್ದಂತಹ ಪುಷ್ಪ ಜೊತೆ ಪ್ರೀತಿಯಾಗಿತ್ತು. ಬಳಿಕ ಪುಷ್ಪ ಹರೀಶ್ ರಿಜಿಸ್ಟರ್ ಮ್ಯಾರೇಜ್ ಆಗಿದ್ರು. ಆದ್ರೆ ಅನ್ಯ ಜಾತಿ ಎಂಬ ಕಾರಣಕ್ಕೆ ಹರೀಶ್ ಮನೆಗೆ ಪುಷ್ಪ ಪೋಷಕರಿಗೆ ಎಂಟ್ರಿ ಇರಲಿಲ್ಲ. ಆದ್ರೂ ಎದೆಗುಂದದ ಪುಷ್ಪ ಪತಿ ಹಾಗೂ ಕುಟುಂಬಸ್ಥರ ಜೊತೆ ಹೊಂದಿಕೊಂಡು ಹೋಗ್ತಿದ್ರು. ಇವರಿಬ್ಬರಿಗೆ 1.5 ವರ್ಷದ ಗಂಡು ಮಗು ಕೂಡ ಇದೆ. ಇತ್ತೀಚೆಗೆ ಸಣ್ಣ ಪುಟ್ಟ ವಿಚಾರಕ್ಕೆ ಕೌಟುಂಬಿಕ ಕಲಹ ಶುರುವಾಗಿದೆ. ಡಿವೋರ್ಸ್ ಹಂತಕ್ಕೆ ತಲುಪಿತ್ತು. ಇನ್ನು ಕಳೆದ 2 ದಿನಗಳ ಹಿಂದಷ್ಟೇ ದಂಪತಿ ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ರು. ಆಗ ರಾಜಿ ಸಂಧಾನದೊಂದಿಗೆ ಮನೆಗೆ ತೆರಳಿದ್ದಂತಹ ಪುಷ್ಪ ಇಂದು ನೇಣಿಗೆ ಶರಣಾಗಿದ್ದಾಳೆ. ಘಟನೆ ಸಂಬಂಧ ಚಿತ್ರದುರ್ಗದ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು ಪತಿ ಹರೀಶ್ ಎಸ್ಕೇಪ್ ಆಗಿದ್ದಾನೆ. ಕಾಶ್ಮೀರ ಕಣಿವೆಯ ಸೋನಾಮಾರ್ಗ್ ಭಾನುವಾರ ಋತುವಿನ ಮೊದಲ ಹಿಮಪಾತಕ್ಕೆ ಸಾಕ್ಷಿಯಾಯಿತು. ಪ್ರದೇಶವನ್ನ ಬಿಳಿ ಬಣ್ಣದ ದಟ್ಟವಾದ ಹೊದಿಕೆಯಿಂದ ಆವರಿಸಿತ್ತು. ಆದರೆ ಶ್ರೀನಗರವು ಮಂಜು ಕವಿದ ಬೆಳಗಿನ ಜಾವದೊಂದಿಗೆ ನಿರಂತರ ಶೀತ ಅಲೆಯನ್ನೆಬ್ಬಿಸಿದೆ. ಗಂಡೇರ್ಬಲ್ ಜಿಲ್ಲೆಯ ಸೋನಾಮಾರ್ಗ್ನಲ್ಲಿ ವಾಹನಗಳು, ಕಟ್ಟಡಗಳು ಮತ್ತು ರಸ್ತೆಗಳ ಮೇಲೆ ಹಿಮ ಬಿದ್ದಾಗ ನಿವಾಸಿಗಳು ಖುಷಿಪಟ್ಟಿದ್ದಾರೆ. ಹಿಮ ಬೀಳ್ತಾನೆ ಇದ್ದಾಗ ಅನೇಕರು ಸ್ನೋಬಾಲ್ ಪಂದ್ಯಗಳು ಮತ್ತು ಬೆಳಗಿನ ನಡಿಗೆಯಂತಹ ಚಟುವಟಿಕೆಗಳನ್ನು ಆನಂದಿಸಿದ್ದಾರೆ. ಜೊತೆಗೆ ಹಲವರು ಪ್ರಕೃತಿ ಸೌಂದರ್ಯವನ್ನ ಸವಿತಾ ಇದ್ರು. ಪ್ರವಾಸಿಗರು ಹಿಮಪಾತದ ಬಗ್ಗೆ ಸಂತೋಷವನ್ನ ವ್ಯಕ್ತಪಡಿಸಿದ್ದಾರೆ. ಅಸ್ಸಾಂನ ಸಂದರ್ಶಕರೊಬ್ಬರು ಬೆಳಗ್ಗೆ ಹೋಟೆಲ್ನಿಂದ ಹೊರಬಂದ ನಂತರ ನಾವು ಅದನ್ನ ನೋಡಿ ಸಂತೋಷ ಪಟ್ಟಿದ್ದೇವೆ. ಚಳಿಯಿಂದಾಗಿ ನಾವು ಡಬಲ್ ಬಟ್ಟೆ ಮತ್ತು ಪ್ಯಾಕ್ಗಳನ್ನ ಧರಿಸಬೇಕಾಗಿದೆ. ಇಲ್ಲಿಗೆ ಬರುವಂತಹ ಮೊದಲು ನಾವು ಇದರ ಬಗ್ಗೆ ಯೋಚಿಸಿದ್ದೇವೆ. ಆದರೆ ಹಿಮ ಬಂದಾಗ ಎಲ್ಲರೂ ಅದನ್ನ ಆನಂದಿಸಿದ್ದೇವೆ ಅಂತ ಹೇಳಿದ್ದಾರೆ.